ಸಂಬಂಧಪಟ್ಟಿಲ್ಲ ಯಾರೇ ಉಸ್ತುವಾರಿ ಮಂತ್ರಿ ಕೊಟ್ಟು ಉಸ್ತುವಾರಿ ನಮ್ಮ ಅಭಿಪ್ರಾಯ ಇದೆ. ಸಾಕಷ್ಟು ಸಂಗಮೇಶ್ವರ ಸ್ವಲ್ಪ ಗಟ್ಟಿಗೆ ನಿಂತ್ಕೋ. ಸರಿ ಹೇಳಿ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ಕೆ ಬಂದರೆ ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿಯವರಿಗೆ, ಪ್ರಿಯಾಂಕಾ ಗಾಂಧಿಯವರಿಗೆ, ಸೋನಿಯಾ ಗಾಂಧಿಯವರಿಗೆ, ಖರ್ಗೆ ಸಾಹೇಬರಿಗೆ, ಶ್ರೀ ವೇಣುಗೋಪಾಲ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಎಲ್ಲ ನಮ್ಮ ಹರಿಪ್ರಸಾದ್ ಸಾಹೇಬರಿಗೆ ನಮ್ಮದೊಂದು ಬೇಡಿಕೆ. ಹುನಗುಂದ ಮತಕ್ಷೇತ್ರ ಕಳೆದ 25 ವರ್ಷಗಳಿಂದ ಅವಕಾಶ ವಂಚಿತವಾಗಿದೆ. ಲಿಂಗೈಕ್ಯ ದೊಡ್ಡ ಕಾಶ್ಯಪ್ನವರು ಆ ಕ್ಷೇತ್ರಕ್ಕೆ ಇವತ್ತಿರುವ ಸಚಿವ ಸ್ಥಾನದ ಪ್ರಾತಿನಿಧಿತ್ವ ಸಿಕ್ಕಿಲ್ಲ. ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಗೆ ಪ್ರಾತಿನಿಧಿತ್ವ ಸಿಕ್ಕಿದೆ. ತೇರದಾಳದಲ್ಲಿ ಉಮಾಶ್ರೀಯವರು, ಮುಧೋಳಕ್ಕೆ 3 ಬಾರಿ ಸಿಕ್ಕಿದೆ, ತಿಮ್ಮಪ್ಪ ಸಾಹೇಬರು ಮತ್ತೊಬ್ಬರು. ನಂತರ ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡರು ಸಿಕ್ಕಿದೆ. ಬಾಗಲಕೋಟಲ್ಲಿ SR ಪಾಟೀಲ್ ಅವರಿಗೆ ಅವಕಾಶ ಸಿಕ್ಕಿದೆ. ಬದಾಮಿಯಲ್ಲಿ ಖುದ್ದು ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಪಕ್ಷದ ನಾಯಕರಾಗಿ ಅಲ್ಲಿ ಶಾಸಕರಾಗಿದ್ದರು. ಈಗ ಹುನಗುಂದ ಕ್ಷೇತ್ರ ಒಂದೇ ಉಳಿದಿದೆ. ಹೀಗಾಗಿ ಬಾಗಲಕೋಟೆ ಪ್ರಾತಿನಿಧ್ಯ ಕೊಡಲೇಬೇಕು. ನಮ್ಮ ಶಾಸಕರಾದಂಥ ಡಾಕ್ಟರ್ ವಿಜಯ್ ಕಾಶಪ್ಪಗೆ ಸಚಿವ ಸ್ಥಾನ ಮತ್ತು ಬಾಗಲಕೋಟೆ ಜಿಲ್ಲೆಯ ಒಂದು ಉಸ್ತುವಾರಿ ಸ್ಥಾನವನ್ನು ಕೊಡಬೇಕು. ನಾವು ಒಕ್ಕೂರಿನಿಂದ ಹಕ್ಕೊತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ನನ್ನ ಹೆಸರು ನಿಮ್ಮ ಬೇಡಿಕೆ ಪ್ರಥಮದಲ್ಲಿ ತಮ್ಮ ಎಲ್ಲ ವಾಹಿನಿಗಳಿಗೆ ನಮಸ್ಕಾರ ಮತ್ತು ಧನ್ಯವಾದಗಳು. ನಾವು ಬಾಗಲಕೋಟೆ ಜಿಲ್ಲೆಯ ಕ್ಷೇತ್ರದಿಂದ ಬಂದಿದ್ದೇವೆ. ನಾವು ನಮ್ಮ ನಾಯಕರಾದಂಥ ಡಾಕ್ಟರ್ ವಿಜಯ್ ಕಾಶಪ್ಪುರ ಸಾಹೇಬರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕೆಂದು ಬೇಡಿಕೆ ಇಟ್ಟುಕೊಂಡು ಕ್ಷೇತ್ರದಿಂದ ಸುಮಾರು 2,500 ಜನ ತಮ್ಮ ಸ್ವಂತ ವ್ಯವಸ್ಥೆಯಲ್ಲಿ ಇಲ್ಲಿ ಬಂದಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ಹುನಗುಂದ ತಾಲೂಕು ಹಾಗೂ ಹುನಗುಂದ ಮತಕ್ಷೇತ್ರ ಬಾಗಲಕೋಟೆ ಜಿಲ್ಲೆ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಸಲುವಾಗಿ ಸನ್ಮಾನ್ಯ ವಿಜಯ್ ಕಾಶಪ್ಪುರ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಹಕ್ಕೊತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಫಸ್ಟ್ ಟೈಮ್ ಕೂಡ ಮಂತ್ರಿಗಳು ಹೇಳಿದ್ರಿ, ಇಲ್ಲಾಂದರೆ ಎಲ್ಲರೂ ರಾಜೀನಾಮೆ ಕೊಡ್ತೀವಿ ಅನ್ನೋ ಹೌದು ನಾವು ನೆನಪಿದೆ, ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಸಾಹೇಬರು, ನಮ್ಮ ಜಿಲ್ಲಾಧ್ಯಕ್ಷರು ನಮಗೆ ಮನವೊಲಿಸಿದ್ರು. ಎಲ್ಲರಿಗೂ ನಾವು ರಾಜೀನಾಮೆ ತೊಗೊಂಡು ಹೋಗಿದ್ದು ಅವ್ರ ಕಡೆ. ಇಲ್ಲ, ಇನ್ನೊಂದು ಸ್ವಲ್ಪ ತಡ ಮಾಡಿರಿ, ಇನ್ನೊಂದು ತಿಂಗಳದಾಗ ಕೊಡ್ತಾರ ಅಂತೇಳಿ. ಆ ಒಂದು ಕಾರಣಕ್ಕೆ ಮತ್ತು ಪಕ್ಷದ ಹಿರಿಯರಿಗೆ, ಅಧ್ಯಕ್ಷರಿಗೆ ಗೌರವ ಕೊಟ್ಟು ನಾವು ಸ್ವಲ್ಪ ತಾತ್ಕಾಲಿಕ ತಡೆ ಹಿಡಿದ್ವಿ. ಇಷ್ಟಲ್ಲಿ ನಿಮ್ಮ ಬೇಡಿಕೆ ಇರಲಿಲ್ಲ ನಮಗೆ ನಮ್ಮ ನಾಯಕರ ಮೇಲೆ ವಿಶ್ವಾಸ ಇದೆ. ಈ ಲಿಸ್ಟಲ್ಲಿ ಖಂಡಿತ ನಮ್ಮ ಹೆಸರು ಬರ್ತಾರೆ, ಅವರು ಸಚಿವರಾಗಿ ಬರ್ತಾರೆ, ನಮ್ಮ ವಿಶ್ವಾಸ ಇದೆ.